ಹಲೋ, ನಮಸ್ತೆ. ನಾನು ಶ್ರುತಿ, ಮೈಸೂರಿಂದ. ಏನಪ್ಪ ಇದು ಬರೀ ತಾವರೆ ಗಿಡಗಳೇ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ಹೌದು, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಅಂದರೆ, ಮನೆಯಲ್ಲಿ ನಮಗೆ ಗಿಡಗಳನ್ನ ಹಾಕ್ಕೊಳ್ಳೋಕೆ ಜಾಗ ಇರಲ್ಲ, ಅಪಾರ್ಟ್ಮೆಂಟಲ್ಲಿದ್ದೀವಿ, ನಮಗೆ ಲೋಟಸ್ ಪ್ಲ್ಯಾಂಟ್ಸ್ನ ಹಾಕಬೇಕು, ನಮಗೆ ಹೂ ನೋಡಬೇಕು, ಆ ಥರದವ್ರಿಗೆ ಇವತ್ತಿನ ವಿಡಿಯೋ. ಚಿಕ್ಕ ಚಿಕ್ಕ ಟಬ್ಗಳಲ್ಲಿ, ಚಿಕ್ಕ ಚಿಕ್ಕ ಪಾಟ್ಗಳಲ್ಲೂ ಕೂಡ ಲೋಟಸ್ನ ಹಾಕ್ಬೋದು. ನೋಡಿ, ಚಿಕ್ಕ ಚಿಕ್ಕ ಪಾಟ್ ಇದೆಲ್ಲ 2 ರಿಂದ 3 ಲೀಟ್ರ್ ನೀರು ಹಿಡಿಯೋಂಥ ಟಬ್ ಇದು. ಅದರಲ್ಲೇ ನೋಡಿ ಎಷ್ಟು ಚೆನ್ನಾಗೆಲ್ಲ ಮೊಗ್ಗಾಗಿದೆ. ಚಿಕ್ಕ ಅಪಾರ್ಟ್ಮೆಂಟಲ್ಲಿರೋರು ಕೂಡ ಲೋಟಸ್ ಪ್ಲ್ಯಾಂಟ್ಸ್ನ ಬೆಳೆಸ್ಬೋದು. ಮನೆ ಮುಂದೆ ಜಾಗ ಇಲ್ಲ, ನಮಗೆ ಸ್ವಲ್ಪನೇ ಜಾಗ ಇರೋದು ಗಿಡ ಹಾಕೋಕ್ಕೆ. ಆದರೆ ತಾವರೆ ಗಿಡ ಹಾಕಬೇಕು ಅನ್ನೋರಿಗೆ ಈ ವಿಡಿಯೋ ನೋಡಿ. ಚಿಕ್ಕ ಚಿಕ್ಕದು ಈ ಟಬ್ ಬಂದು ಒಂದು 3 ಲೀಟ್ರ್ ನೀರು ಹಿಡಿಬೋದು ಅನ್ಸುತ್ತೆ ಅಷ್ಟೇ. ಅದರಲ್ಲೆಲ್ಲ ಎಲ್ಲದರಲ್ಲೂ ಮೊಗ್ಗಾಗಿದೆ ನೋಡಿ. ಚಿಕ್ಕ ಟಬ್ಬಲ್ಲೂ ನಾವು ತಾವರೆ ಹೂವನ್ನ ಹಾಕ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ನನ್ನ ವಿಡಿಯೋದಲ್ಲಿ ಎಲ್ಲ ಥರ ಗಿಡಗಳನ್ನ ಬೆಳೆಸೋದು, ಎಲ್ಲ ಥರ ಅಪ್ಡೇಟ್ಸು ಇರುತ್ತೆ. ಮೇನ್ ಬಂದು ತಾವರೆ ಗಿಡಗಳ ಬಗ್ಗೆ ಇರುತ್ತೆ, ತಾವರೆ ಮತ್ತು ಲಿಲ್ಲಿ ಆಕ್ವಾಟಿಕ್ ಪ್ಲ್ಯಾಂಟ್ಸ್ ಬಗ್ಗೆ ಇರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ ಚಾನಲ್ನ. ಎಲ್ಲ ಥರ ಇನ್ಫಾರ್ಮೇಷನ್ನು ಸಿಗ್ತಾ ಹೋಗುತ್ತೆ ನಿಮಗೆ. ಲೋಟಸ್ ಪ್ಲ್ಯಾಂಟ್ ಬಗ್ಗೆ, ಅದನ್ನ ಹೇಗೆ ಪ್ಲ್ಯಾಂಟ್ ಮಾಡೋದು, ಹೇಗೆ ಕೇರ್ ಮಾಡೋದು, ಫ್ಲವರ್ ಹೆಂಗೆ ತೊಗೋಬೇಕು, ಎಲ್ಲದ್ರ ಬಗ್ಗೆನೂ ನಾನು ತಿಳಿಸ್ತಾ ಹೋಗ್ತಾಯಿದ್ದೀನಿ ನನ್ನ ಚಾನಲಲ್ಲಿ. ಯಾಕಂದರೆ ಗಿಡಗಳನ್ನ ಹಾಕಬೇಕು ಅನಿಸುತ್ತೆ, ಹೂವನ್ನ ನೋಡಬೇಕು ಅಂತ ಅನಿಸುತ್ತೆ. ಆದರೆ ಅವ್ರಿಗೆ ಕೇರಿಂಗ್ ಮಾಡೋಕ್ಕೆ ಗೊತ್ತಿರಲ್ಲ ಹೆಂಗೆ ಮಾಡೋದು ಅಂತ. ಇವಾಗೆಲ್ಲ ತುಂಬ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ, ಹೌದು. ಆದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಸಿಗುತ್ತೆ. ಬರೀ ಲೋಟಸ್ ಪ್ಲ್ಯಾಂಟ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇರೋದು ತುಂಬ ಕಮ್ಮಿ ಅಂತ ನನಗನ್ಸುತ್ತೆ. ಸಿಗುತ್ತೆ, ಎಲ್ಲ ಚಾನಲಲ್ಲೂ ಸಿಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಪರ್ಟಿಕ್ಯುಲರ್ ಒನ್ ಟಾಪಿಕ್ ಇದನ್ನೇ ಇಟ್ಕೊಂಡು ಮಾಡಿರೋರು ತುಂಬ ಕಮ್ಮಿ ಅಂತ ನನಗನ್ಸುತ್ತೆ. ನೀವು ನೋಡ್ತಾ ಹೋಗ್ಬೋದು. ನಿಮ್ಗೆ ಯಾವ ಥರದ್ದು ಬೇಕು, ಲೋಟಸ್ ಬಗ್ಗೆ ಯಾವ ಥರ ವಿಡಿಯೋ ಬೇಕು, ಯಾವ ಥರ ಅದನ್ನು ಪ್ಲ್ಯಾಂಟ್ ಮಾಡ್ಬೋದು, ಅದನ್ನೆಲ್ಲ ನಿಮಗೆಲ್ಲ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಹೆಂಗೆ ಪ್ಲ್ಯಾಂಟ್ ಮಾಡೋದು, ಅದರಿಂದ ಫ್ಲವರ್ ಹೆಂಗೆ ತೊಗೋಬೇಕು, ಯಾವ ಫ್ರೀಕ್ವೆಂಟ್ ಇಂಟರ್ವಲ್ಸಲ್ಲಿ ನಾವು ಅದಕ್ಕೆ ಫರ್ಟಿಲೈಸ್ ಮಾಡಬೇಕು, ಅದೆಲ್ಲ ನಾನು ತಿಳಿಸ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು.